ಮೆದುಳಲ್ಲಿ ಒಂದು ಕ್ಲಾಟ್ ಆಗ್ತಿದ್ರು, ಫುಲ್ ಅದು ಒಂದು ಆರ್ಟರಿನ ಬ್ಲಾಕ್ ಮಾಡಿದ್ರು ಎಷ್ಟೋ ಸಲ. ನಮ್ಗೆ ಯಾಕದು ಪೇನ್ ಫೀಲ್ ಆಗಲ್ಲ ಅಂದರೆ ಅಲ್ಲಿ ಪೇನ್ ರಿಸೆಪ್ಟರ್ಸ್ ಇರೋದಿಲ್ವಾ? ಬ್ರೈನಿಗೆ ಅನಸ್ತೀಸಿಯಾ ಕೊಡೋ ಅವಶ್ಯಕತೆನೇ ಇಲ್ಲ, ಲೋಕಲ್ ಅನಸ್ತೀಸಿಯಾ ಇಂಜೆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಬ್ರೈನ್ ಮೇಲೆ ಸರ್ಜರಿ ಮಾಡ್ತಾ ಇತ್ತು ಅಂದ್ರೂ ಅವ್ರಿಗೇನು ಪೇನಿನ ಇದೇನು ಗೊತ್ತಾಗೋದಿಲ್ಲ. ಏನು ಎಕ್ಸಾಕ್ಟ್ಲಿ ಬದಲಾವಣೆಗಳು ಆಸ್ ಸಚ್ ಆಗತ್ತೆ ಮೆದುಳಿನಲ್ಲಿ ಫಾರ್ ಯು ಟು ಡಿಕ್ಲೇರ್ ಅ ಪೇಷಂಟ್ ಬ್ರೈನ್ ಡೆಡ್? ಅನ್ಯೂರಿಸ್ಮ ಒಡೆದು ಬ್ಲೀಡ್ ಆದರೆ 50% ಆಫ್ ಪೇಷಂಟ್ಸ್ ವಿತ್ ಅನ್ಯೂರಿಸ್ಮಲ್ ಬ್ಲೀಡ್ ಡೋಂಟ್ ರೀಚ್ ದ ಹಾಸ್ಪಿಟಲ್ ಅಲೈವ್. ಬ್ರೈನ್ ಸ್ಟೆಮ್ ಡೆತ್ ಏನಂತಂದರೆ ಇನ್ನೂ ಏನೇ ಇತ್ತು ಅಂತಂದ್ರೂ ಸಪೋರ್ಟೆಡ್ ಲೈಫ್. 20 ವರ್ಷ ಆದ್ಮೇಲೆ ಕೋಮಾ ಇಂದಿದ್ರು, 30 ವರ್ಷ ಆದ್ಮೇಲೆ ಕೋಮಾ ಇಂದಿದ್ರು ಅಂತೀರಾ. ಬ್ರೈನ್ ಸ್ಟೆಮ್ ಇಸ್ ವರ್ಕಿಂಗ್. ನಮ್ಮ ಮೆದುಳು ಇಟ್ ಮೇಕ್ಸ್ ಅಪ್ 2% ಆಫ್ ಬಾಡಿ ಮಾಸ್ ಬಟ್ ಕನ್ಸ್ಯೂಮ್ಸ್ 20% ಆಫ್ ಆಕ್ಸಿಜನ್ ಇನ್ ದ ಬ್ಲಡ್. ಸೊ ಡಾಕ್ಟರ್, ಒಂದು ಆಫ್ಕೋರ್ಸ್ ಸ್ಟ್ರೋಕ್ನ ಎಪಿಸೋಡ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸಾಕಷ್ಟು ನಾನು ಒಂದಷ್ಟು ರಿಸರ್ಚ್ ಎಲ್ಲ ಏನು ಮಾಡಿದೆ ಸ್ಟ್ರೋಕ್ನ ಬಗ್ಗೆ. ಒಂದು ಡೌಟ್ ಏನಿತ್ತು ಅಂದರೆ, ದೇಹದಲ್ಲಿ ಎಲ್ಲೋ ನಮಗೇನೋ ಒಂದು ಬದಲಾವಣೆ ಆದಾಗ ಅದು ಒಂದು ಪೇನ್ ಮೂಲಕ ದೇಹ ನಮಗೆ ತೋರಿಸ್ಬಿಡ್ಬಹುದು ಅದನ್ನು. ಆದರೆ ಮೆದುಳಲ್ಲಿ ಒಂದು ಕ್ಲಾಟ್ ಆಗ್ತಿದ್ರು, ಫುಲ್ ಅದು ಒಂದು ಆರ್ಟರಿನ ಬ್ಲಾಕ್ ಮಾಡಿದ್ರು ಎಷ್ಟೋ ಸಲ. ನಮ್ಗೆ ಯಾಕದು ಪೇನ್ ಫೀಲ್ ಆಗಲ್ಲ ಅಂದರೆ ಅಲ್ಲಿ ಪೇನ್ ರಿಸೆಪ್ಟರ್ಸ್ ಇರೋದಿಲ್ವಾ? ಮಿದುಳನ್ನು ಕವರ್ ಮಾಡುವಂಥ 3 ಪದರಗಳಿದೆ. ಡ್ಯೂರಾ, ಅರೆಕ್ನಾಯ್ಡ್ ಆ್ಯಂಡ್ ಪಯಾಮ್ಯಾಟರ್ ಅಂತ ಕರಿತೀವಿ. 3 ಥಿನ್ ಪದರಗಳಿದೆ. ಅದರಲ್ಲಿ ಹೊರಗಡೆ ಮಾತ್ರ ಇರುವಂಥ ಡ್ಯೂರಾ ಮ್ಯಾಟರ್ ಅಂತ ಏನು ಕರಿತೀವಿ, ಅದಕ್ಕೆ ಮಾತ್ರ ಪೇನ್ ರಿಸೆಪ್ಟರ್ಸ್ ಇದೆ, ಅದು ಮಾತ್ರ ಪೇನಿಗೆ ಸೆನ್ಸಿಟಿವ್. ಮಿದುಳಿನ ಒಳಗಡೆ ಆ ಸಬ್ಸ್ಟೆನ್ಸ್ ಏನಿದೆ ಬ್ರೈನ್ ಅನ್ನೋದು, ಅದ್ರಲ್ಲಿ ಪೇನ್ ರಿಸೆಪ್ಟರ್ಸ್ ಇಲ್ಲ. ಏನಿದು ವಿಪರ್ಯಾಸ ಅಂತ ಕರೀರಿ, ಇಲ್ಲ ಅಂತ ಕರೀರಿ. ಇದಕ್ಕೆ ಹೆಂಗೆ ಅಂತಂದರೆ, ನಿಮ್ಮ ಕಡೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ, ಬೇಕಾದ್ರೆ ನೋಡಿ. ಅವೇ ಕ್ರೇನಿಯಾಟಮಿ ಅಂತ ಮಾಡ್ತೀವಿ, ಆಯಿತಾ? ಅವೇ ಕ್ರೇನಿಯಾಟಮಿ ಅಂತ ಏನು ಅಂತಂದರೆ, ಮಿದುಳಿನ ತುಂಬ ಸೂಕ್ಷ್ಮವಾದ ಜಾಗದಲ್ಲಿ ಒಂದು ಗೆಡ್ಡೆನೋ ಅಥವಾ ಏನೋ ಒಂದು ತೊಂದರೆ ಇದೆ, ಅನಸ್ತೀಸಿಯಾ ಕೊಟ್ಟು ಅವ್ರನ್ನ ಮಲಗಿಸಿ ನಾವು ಅದನ್ನು ಆಪರೇಷನ್ ಮಾಡಿದಾಗ ಅವ್ರಿಗೆ ಅದರಿಂದ ತೆಗಿಯೋದ್ರಿಂದ ಬ್ರೈನಿಗೆ ಏನು ಡ್ಯಾಮೇಜ್ ಆಗಿದೆ ಅಂತ ನಮಗೆ ಗೊತ್ತಾಗಲ್ಲ. ಅನಸ್ತೀಸಿಯಾ ಎಚ್ಚರ ಆದಮೇಲಿಂದ ಅವ್ರಿಗೆ ವೀಕ್ನೆಸ್ ಇರ್ಬೋದು, ತೊಂದರೆ ಆಗ್ಬೋದು. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಅವೇ ಕ್ರೇನಿಯಾಟಮಿ ಅಂತ ಮಾಡ್ತೀವಿ. ಫುಲ್ಲಿ ಕಾನ್ಷಿಯಸ್ ಇರ್ತಾರೆ. ಕರೆಕ್ಟ್. ಬ್ರೈನಲ್ಲಿ ಆಪರೇಷನ್ ಮಾಡ್ತಾ ಇರ್ಬೇಕಾದ್ರೆ ವಿಲ್ ಬಿ ಫುಲ್ಲಿ ಕಾನ್ಷಿಯಸ್. ಆವಾಗ ನಾವು ಅನಸ್ತೀಸಿಯಾ ಕೊಡಬೇಕಾದ್ರೆ ಈ ಹೊರಗಡೆ ಚರ್ಮ ಮತ್ತು ಏನಿದೆ ಅದಕ್ಕೆ ಅನಸ್ತೀಸಿಯಾ, ಲೋಕಲ್ ಅನಸ್ತೀಸಿಯಾ ಮತ್ತು ಒಂದು ಸ್ವಲ್ಪ ಸ್ಪೆಷಲ್ ಟೆಕ್ನಿಕ್ಸ್ ಇದೆ. ಮತ್ತು ಬ್ರೈನಿನ ಹೊರಪದರ ಡ್ಯೂರಾ ಮ್ಯಾಟರ್ ಏನಿದೆ ಅದಕ್ಕೆ ಅನಸ್ತೀಸಿಯಾ ಅಷ್ಟೇ. ಸೊ ಪರ್ಸೆ ಬ್ರೈನಿಗೆ ಪೇನ್ ರಿಸೆಪ್ಟರ್ ಇಲ್ಲ, ಬಟ್ ಬ್ರೈನಿನ ಹೊರಗಡೆ ಪದರಕ್ಕೆ ಪೇನ್ ರಿಸೆಪ್ಟರ್ ಇದೆ. ಓಕೆ. ಇನ್ಫ್ಯಾಕ್ಟ್ ಡಾಕ್ಟರ್ ಶ್ರೀದತ್ ಬದ್ರಿ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಚೆಕ್ ಮಾಡಿದ್ರೆ ನೀವು ಅವೇ ಕ್ರೇನಿಯಾಟಮಿಯ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀವಿ ನಾವು. ಎಸ್ ಸರ್, ಸರ್ಜರಿ ಮಾಡ್ತಾ ಇದ್ದಾರೆ ಅಂಡ್ ದ ಪೇಷಂಟ್ ಇಸ್ ಫುಲ್ಲಿ ಅವೇಕ್ ಅಂಡ್ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ ಅವರು. ಎಷ್ಟೊಂದು ಕಡೆ ನೀವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇರ್ತಾರೆ, ಗಿಟಾರ್ ಮಾಡ್ತಾ ಇರ್ತಾರೆ, ಕಾರ್ಟೂನ್ ನೋಡ್ತಾ ಇರುತ್ತೆ ಮಕ್ಕಳಾಯ್ತು ಅಂತಂದ್ರೆ ತುಂಬಾ ಇದೆ ಮೆಟೀರಿಯಲ್ ಅವೇ ಕ್ರೇನಿಯಾಟಮಿ. ಕರೆಕ್ಟ್. ಅಂಡ್ ಡಾಕ್ಟರ್, ಇವಾಗ ನಿಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ನೀವು ಓದೋ ದಿನಗಳಲ್ಲಿ ಇಲ್ಲದೇ ಇದ್ದಂಥ ಯಾವ ಅಡ್ವಾನ್ಸ್ಮೆಂಟ್ಸ್ ಇವತ್ತಿದೆ? ಓದೋ ದಿನಗಳಲ್ಲಿ ಇಲ್ಲದೇ ಇರೋ ಅಡ್ವಾನ್ಸ್ಮೆಂಟ್ಸ್ ಅನ್ನೋದಕ್ಕಿಂತ ಏನು ಅಂತಂದರೆ, ಇರೋ ಅಡ್ವಾನ್ಸ್ಮೆಂಟ್ಸು ಇನ್ನೂ ರಿಫೈನ್ ಆಗ್ತಾ ಇದೆ. ಆಪರೇಷನ್ ಮಾಡಬೇಕಾದ್ರೆ, ಸರ್ಜರಿ ಮಾಡಬೇಕಾದ್ರೆ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅದು ಫುಲ್ ಮ್ಯಾಗ್ನಿಫೈಡ್ ವ್ಯೂ ತೋರಿಸುತ್ತೆ, ತುಂಬ ಸೂಕ್ಷ್ಮವಾಗಿ ಆಪರೇಷನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ, ದೊಡ್ಡ ಮ್ಯಾಗ್ನಿಫಿಕೇಶನ್. ಅದರಲ್ಲಿ ಒಂದು ಸ್ವಲ್ಪ ತುಂಬ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ, ಕ್ಲಾರಿಟಿ ಇಂಪ್ರೂವ್ ಆಗ್ತಾ ಇದೆ, 3D ವಿಷನ್ ಬರ್ತಾ ಇದೆ. ಎಂಡೋಸ್ಕೋಪಿ ಇಸ್ ಕಮಿಂಗ್ ಬಿಗ್ ಟೈಮ್ ಇನ್ ನ್ಯೂರೋ ಸರ್ಜರಿ. ಈಗ ಸ್ಪೈನಿಗೆ ಎಸ್ಪೆಷಲಿ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಅನ್ನೋದು ಇಟ್ ಇಸ್ ದ ಬಿಗ್ ಇನ್ ಥಿಂಗ್. MRI ಅಲ್ಲಿ ಹೊಸ ಹೊಸ ಆಲ್ಗಾರಿದಮ್ಸ್ ಬರ್ತಾ ಇದೆ, ಸಾಫ್ಟ್ವೇರ್ ಎನ್ಹ್ಯಾನ್ಸ್ಮೆಂಟ್ಸ್. MRI ಮೆಷಿನ್ ಅದೇನೆ, ಬಟ್ ಹೇಗೆ ಇಮೇಜನ್ನು ಇಂಟರ್ಪ್ರೇಟ್ ಮಾಡುತ್ತೆ, ಹೊಸ ಸೀಕ್ವೆನ್ಸ್ಗಳಾಗಲಿ ಅಥವಾ ಹೊಸ ಸಾಫ್ಟ್ವೇರ್ ಅಪ್ಡೇಟ್ಸ್ ಆಗಲಿ, ಯಾವ ರೀತಿ ಇಮೇಜನ್ನು ರೀಕನ್ಸ್ಟ್ರಕ್ಟ್ ಮಾಡುತ್ತೆ, 3D ರೀಕಾನ್ಫಿಗರ್ ಮಾಡುತ್ತೆ. ಸೊ ನೀವು ಕೂತು ಅದನ್ನು ಬೇಕಾದರೆ ಯಾವ ಥರ ಬೇಕಾದರೂ ತಿರುಗಿಸಿ ನೋಡ್ಬೋದು. VR ಟೆಕ್ನಾಲಜಿ ಈಸ್ ಕಮಿಂಗ್ ವೆರಿನ್ ಯು ಕ್ಯಾನ್ ಜಸ್ಟ್ ಪುಟ್ ಅ ಸ್ಪೆಕ್ಸ್ ಆನ್ ಆ್ಯಂಡ್ ಯು ಕ್ಯಾನ್ ಆ್ಯಕ್ಚುಲಿ ಸಿ ಇನ್ ರಿಯಲ್ ಟೈಮ್ ಯಾವ ರೀತಿ ಇದೆ, ಮಿದಲಿನ ಯಾವ ಭಾಗದಲ್ಲಿದೆ, ನೀವು ಅಪ್ರೋಚ್ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ಯಾವ ರೀತಿ ಕರೆಕ್ಟಾಗಿ. ನಾಳೆ ಸರ್ಜರಿ ಇರೋದನ್ನ ಇವತ್ತು ಕೂತು ವರ್ಚುವಲ್ ಆಗಿ ನೀವು ಸರ್ಜರಿನ ಪ್ಲ್ಯಾನ್ ಮಾಡ್ಬೋದು. ಅಂದರೆ ಹೆಂಗಿರುತ್ತೆ ಅಂದರೆ, ಸರ್ಜರಿ ಒಂದು ರಿಹರ್ಸಲ್ ಥರ ಆಗ್ಬಿಡತ್ತೆ. ನೆನೆ ನೋಡಿದ್ದೆ, ಇದೇ ಥರ ನಾಳೆ ಮಾಡ್ಬೋದು ಅಂತ. ನ್ಯಾವಿಗೇಷನ್, ನ್ಯೂರೋ ನ್ಯಾವಿಗೇಷನ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ ಸಾಕಷ್ಟು ಸಾಫ್ಟ್ವೇರ್ ಇಂಪ್ರೂವ್ಮೆಂಟ್ಸ್, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇದೆ, ರಿಯಲ್ ಟೈಮ್ ಅಪ್ಡೇಟ್ಸ್ ಕೊಡುತ್ತೆ ವೇರ್ ಯು ಆರ್ ಅಂತ ಹೇಳಿ. ಸೊ ಇನ್ಸ್ಟ್ರೂಮೆಂಟಿನ ಬದಲಾವಣೆಗಿಂತ ಇಟ್ ಇಸ್ ಮೋರ್ ಆಫ್ ದ ಸಾಫ್ಟ್ವೇರ್, ಇಟ್ ಇಸ್ ಮೋರ್ ಆಫ್ ದ ಟೆಕ್ನಾಲಜಿ ದಟ್ಸ್ ಕಮಿಂಗ್.
ಇರೋ ಇನ್ಸ್ಟ್ರೂಮೆಂಟ್ ಇನ್ನೂ ಸೊಫೆಸ್ಟಿಕೇಟೆಡ್ ಆಗ್ತಾ ಇದೆ. ಸರ್ಜರಿ ಈಸ್ ಬಿಕಮಿಂಗ್ ಮೋರ್ ಪೇಷಂಟ್ ಸೆಂಟ್ರಿಕ್. ಪ್ರತಿ ಪೇಷಂಟಿಗೂ ಒಂದು ಟೈಲರ್ ಮೇಡ್ ಸರ್ಜರಿ ಹ್ಯಾಸ್ ಬಿಕಮ್ ಸೇಫರ್. ಸೊ ನಾವು ಸ್ಟ್ರೋಕ್ನ ಬಗ್ಗೆ ಮಾತಾಡ್ತಾ ಇಸ್ಕಿಮಿಕ್ ಸ್ಟ್ರೋಕ್ನ ಬಗ್ಗೆ ಮಾತಾಡಿದ್ವಿ, ಹೆಮೊರೇಜಿಕ್ ಸ್ಟ್ರೋಕ್ನ ಬಗ್ಗೆ ಮಾತಾಡಿದ್ವಿ. ಬಟ್ ಐ ಕೇಮ್ ಅಕ್ರಾಸ್ ದಿಸ್ ಅನ್ಯೂರಿಸಮ್. ಅನ್ಯೂರಿಸಮ್ ಅಂದ್ರೆ ಏನು ಅಂಡ್ ಹೌ ಇಸ್ ಇಟ್ ರಿಲೇಟೆಡ್ ಟು ದ ಸ್ಟ್ರೋಕ್? ಯಾಕಂದ್ರೆ ಇದನ್ನ ಅದರ್ ಸ್ಟ್ರೋಕ್ ಅಂತ ಕರಿತಿರೋದ್ರಿಂದ ಅನ್ಯೂರಿಸಮ್ ಅನ್ನೋದು ಒಂದು ಎಂಟೈರ್ಲಿ ಡಿಫ್ರೆಂಟ್ ಡೈಮೆನ್ಷನ್. ಏನಂತಂದ್ರೆ ಅನ್ಯೂರಿಸಮ್ ಅಂತಂದ್ರೆ ಮಿದುಳಿನ ರಕ್ತನಾಳ ಇದೆ. ಮಿದುಳಿನ ರಕ್ತನಾಳದಲ್ಲಿ ಒಂದು ಚಿಕ್ಕ ಬೆಲೂನ್ ತರ ಗುಳ್ಳೆ ಉಂಟಾಗತ್ತೆ. ಇಟ್ಸ್ ಅ ಸ್ಮಾಲ್ ಬಬಲ್. ಸೈಜ್ ಮೇ ವೇರಿ, ಸಮಟೈಮ್ಸ್ ಇಟ್ ಇಸ್ ಬಿಗ್, ಸಮಟೈಮ್ಸ್ ಇಟ್ ಸ್ಮಾಲ್. ಬಟ್ ಮಿದುಳಿನ ರಕ್ತನಾಳದ ತೊಂದರೆ ಅನ್ಯೂರಿಸಮ್ ಅಂತಂದರೆ ಬೇಸಿಕಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಮಿದುಳಿಗೆ ರಕ್ತ ತೊಗೊಂಡು ಹೋಗೋ ರಕ್ತನಾಳಗಳಿದೆ. ಆ ರಕ್ತನಾಳಗಳಲ್ಲಿ ಆಗುವ ಒಂದು ತೊಂದರೆಗೆ ಅನ್ಯೂರಿಸಮ್ ಅಂತ ಹೆಸರು. ಅನ್ಯೂರಿಸಮ್ ಅಂತಂದ್ರೆ ಏನು ಅಂದರೆ ಆ ರಕ್ತನಾಳದಲ್ಲಿ ಒಂದು ಬೆಲೂನ್ ಥರ ಒಂದು ಗುಳ್ಳೆ ಉಂಟಾಗತ್ತೆ. ಇದ್ರದ್ದು ಪ್ರಾಬ್ಲಮ್ ಏನಂತಂದರೆ ಆ ಗುಳ್ಳೆದು ಪದರ ಏನಿದೆ ಅದು ತುಂಬ ವೀಕ್ ಇರುತ್ತೆ. ಯಾವ ಟೈಮಲ್ಲಾದರೂ ಅದು ಒಡಿಬೋದು, ಗುಳ್ಳೆ ಬರ್ಸ್ಟ್ ಆಗ್ಬೋದು. ಬರ್ಸ್ಟ್ ಆಯಿತು ಅಂತಂದರೆ ಇಟ್ ಲೀಡ್ಸ್ ಟು ಬ್ಲೀಡಿಂಗ್ ಇನ್ ದ ಬ್ರೈನ್. ಆಯಿತಾ, ನಾವೀಗ ಹೆಮರೇಜಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಅದೇ ಥರ ಅನ್ಯೂರಿಸಮ್ ಬ್ಲೀಡ್ ಆಯಿತು ಅಂತಂದರೆ ಕಾಮನ್ ಆಗಿ ವಾಟ್ ವಿ ಕಾಲ್ ಎ ಸಬ್ ಅರೆಕ್ನಾಯ್ಡ್ ಹೆಮರೇಜ್ ಅಂತ ಕರಿತೀವಿ. ಆಯಿತಾ, ತುಂಬ ಸಲ ಬ್ರೈನಿನ ಒಳಗಡೆ ಕೂಡ ಬ್ಲೀಡಿಂಗ್ ಆಗ್ಬೋದು ಅನ್ಯೂರಿಸಮಿಂದ. ಬಟ್ ಕಾಮನ್ ಆಗಿ ನಾವು ನೋಡೋದು ಏನು ಅಂತಂದರೆ ಸಬ್ ಅರೆಕ್ನಾಯ್ಡ್ ಹೆಮರೇಜ್. ನಾ ಈಗ ಮುಂಚೆ ಹೇಳಿದಾಗೆ ಬ್ರೈನಿಗೆ 3 ಪದರ ಇರುತ್ತೆ, ಡ್ಯೂರಾ, ಅರೆಕ್ನಾಯ್ಡ್ ಆ್ಯಂಡ್ ಪಯ. ಸೊ ಅರೆಕ್ನಾಯ್ಡ್ ಆ್ಯಂಡ್ ಪಯ ಮಧ್ಯದ ಜಾಗ ಏನಿದೆ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ. ಸೊ ಮಿದುಳಿನ ಸುತ್ತ ಒಂದು ನೀರು ಹರಿಯುತ್ತೆ, CSF ಅಂತ ಹೇಳಿ, ಅದ್ರ ಒಳಗಡೆ ಬ್ಲೀಡಿಂಗ್ ಆಗಿ ಮಿದುಳಿನ ಸುತ್ತ ಅದು ಬ್ಲೀಡಿಂಗ್ ಆಗುತ್ತೆ. ಸೊ ಇಟ್ಸ್ ಎ ಟೈಪ್ ಆಫ್ ಅ ಬ್ರೈನ್ ಬ್ಲೀಡ್. ಬಟ್ ಅದ್ರ ಕಾರಣ ಏನು ಅಂತಂದ್ರೆ ಮಿದುಳಿನ ರಕ್ತನಾಳದಲ್ಲಿ ಒಂದು ಚಿಕ್ಕ ಗುಳ್ಳೆ ತರ ತೊಂದರೆ ಆಗಿ ಅದು ಒಡೆದು ಆಗುವಂಥದ್ದು ಅನ್ಯೂರಿಸಮ್. ಇಟ್ ಕ್ಯಾನ್ ಬಿ ಲೈಫ್ ಥ್ರೆಟನಿಂಗ್. ಓ ಎಸ್, ಡೆಫಿನೆಟ್ಲಿ. ಎಷ್ಟರ ಮಟ್ಟಿಗೆ ಅಂತಾನು ಹೇಳ್ತೇನೆ, ಅನ್ಯೂರಿಸಮ್ ಒಡೆದು ಬ್ಲೀಡ್ ಆದರೆ 50% ಆಫ್ ಪೇಷಂಟ್ಸ್ ವಿತ್ ಅನ್ಯೂರಿಸಮಲ್ ಬ್ಲೀಡ್ ಡೋಂಟ್ ರೀಚ್ ದ ಹಾಸ್ಪಿಟಲ್ ಅಲೈವ್. ದಟ್ ಈಸ್ ಅ ಫ್ಯಾಕ್ಟ್. ಒಂದು ಅನ್ಯೂರಿಸಮ್, ಈಗ 100 ಜನಕ್ಕೆ ಅನ್ಯೂರಿಸಮಲ್ ಬ್ಲೀಡ್ ಆಯಿತು ಅಂದರೆ 50 ಜನ ಆಸ್ಪತ್ರೆಗೆ ತಲುಪೋಕೆ ಮುಂಚೆನೇ ಮರಣ ಹೊಂದ್ತಾರೆ. ಇದು ಗೋಲ್ಡನ್ ಪೀರಿಯಡ್ ಇಲ್ಲ, ಇವೆಂಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಅಂದರೆ ಅನ್ಯೂರಿಸಮ್ ಬ್ಲೀಡ್ ಆದಮೇಲೆ ಅದರ ತೊಂದರೆ ಗೊತ್ತಾಗೋದು. ಅನ್ಯೂರಿಸಮ್ ಇದೆ ಅಂತ ಗೊತ್ತಾಗೋದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥದ್ದು ಇದಿಲ್ಲ. ಯಾರು ಪ್ರತಿ ವರ್ಷಕ್ಕೆ ಹೋಗಿ ಯಾರು MRI ಮಾಡಿಸ್ಕೊಳ್ಳಲ್ಲ. ಸೊ ಅನ್ಯೂರಿಸಮ್ ಇದೆ ಅಂತ ಗೊತ್ತಾಗೋದಿಲ್ಲ. ಅನ್ಯೂರಿಸಮ್ ಒಡೆದು ಬ್ಲೀಡ್ ಆದಮೇಲೆ 50% ಡೋಂಟ್ ರೀಚ್ ದ ಹಾಸ್ಪಿಟಲ್ ಅಲೈವ್. ಇನ್ನು ಉಳಿದಿರೋ 50% ಅಲ್ಲಿ ಮಾರ್ಬಿಡಿಟಿ ಇಸ್ ವೆರಿ ಹೈ. ಕಂಪ್ಲೀಟಾಗಿ ಏನೂ ತೊಂದರೆ ಇಲ್ಲದೆ ಬರೀ ತಲೆನೋವು ಅಂತ ನಡ್ಕೊಂಡ್ಬರೋರು ಇದ್ದಾರೆ, ಕಂಪ್ಲೀಟಾಗಿ ಅನ್ಕಾನ್ಷಿಯಸ್ ಆಗಿ ಬರೋರು ಇದ್ದಾರೆ, ಜೀವಂತವಾಗೂ ಬರದೇ ಇರೋರು ಇದ್ದಾರೆ. ಸೊ ಅನ್ಯೂರಿಸಮ್ ಇಸ್ ದಟ್ ಸಾರ್ಟ್ ಆಫ್ ಎ ಡಿಸೀಸ್ ಇನ್ ದ ಬ್ರೈನ್. ಓಕೆ. ಸೊ ಮೆದುಳಿನ ಬಗ್ಗೆನೇ ಇಷ್ಟೆಲ್ಲ ಮಾತಾಡ್ತಾ ಐ ವಾಂಟ್ ಟು ಎಂಡ್ ದಿಸ್ ಎಪಿಸೋಡ್ ವಿತ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಯಾಕಂದರೆ ನಾವು ಮಾತಾಡಿದಂಥ ಅಷ್ಟು ಸಿಚುಯೇಷನ್ಸ್ ನಮ್ಮ ಲಾಸ್ಟ್ ಕಪಲ್ ಆಫ್ ಎಪಿಸೋಡ್ಸಲ್ಲಿ, ಅದು ಸೀಜರ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಇವಾಗ ಅನ್ಯೂರಿಸಮ್ ಇರಬಹುದು, ಬದುಕುಳಿಯುವಂಥ ಚಾನ್ಸಸ್ ಇದೆ, ನಾರ್ಮಲ್ ಲೈಫ್ ಲೀಡ್ ಮಾಡುವಂಥ ಚಾನ್ಸಸ್ ಇದೆ, ಪ್ರೊವೈಡೆಡ್ ಆಫ್ ಕೋರ್ಸ್ ಏನೇನು ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಆದರೆ ಬ್ರೈನ್ ಡೆಡ್ ಅನ್ನುವಂಥ ಒಂದು ಸಿಚುಯೇಷನ್ ಏನಿದೆ ಡಾಕ್ಟರ್, ಆಫ್ ಕೋರ್ಸ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಸ್ಟ್ರೋಕ್. ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಅಟ್ಲೀಸ್ಟ್ ಮೇಲ್ನೋಟಕ್ಕೆ ಏನು ಎಕ್ಸಾಕ್ಟ್ಲಿ ಬದಲಾವಣೆಗಳು ಆಸ್ ಸಚ್ ಆಗತ್ತೆ ಮೆದುಳಿನಲ್ಲಿ ಫಾರ್ ಯು ಟು ಡಿಕ್ಲೇರ್ ಅ ಪೇಷಂಟ್ ಬ್ರೈನ್ ಡೆಡ್. ನೋಡಿ, ಬ್ರೈನ್ ಡೆಡ್ ಅನ್ನೋದು ತಪ್ಪಾದ ಟರ್ಮು. ಓಕೆ, ಅದು ಸುಮ್ಮನೆ ಮಾತಾಡ್ಬೇಕಾದ್ರೆ ಬ್ರೈನ್ ಡೆತ್ ಆಯಿತು ಅಂತ ಓಡಾಡ್ತಾರೆ. ಆಕ್ಚುಯಲ್ ಕರೆಕ್ಟ್ ಟರ್ಮ್ ಇಸ್ ಬ್ರೈನ್ ಸ್ಟೆಮ್ ಡೆತ್. ಬ್ರೈನ್ ಸ್ಟೆಮ್ ಡೆತ್, ಹೌದು, ಬ್ರೈನ್ ಸ್ಟೆಮ್ ಡೆತ್ ಆರ್ ಬ್ರೈನ್ ಸ್ಟೆಮ್ ಡಿಸ್ಫಂಕ್ಷನ್. ಓಕೆ, ಆಯ್ತಾ. ಈ ಬ್ರೈನ್ ಸ್ಟೆಮ್ ಅನ್ನೋದು ಮಿದುಳಿನ ಕೆಳಭಾಗದಲ್ಲಿ ಇರ್ತಕ್ಕಂಥ ಒಂದು ಜಾಗ. ಆಯಿತಾ. ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಅಂತಂದರೆ ದೇಹದ ಮುಖ್ಯವಾದ ಇನ್ವಾಲೆಂಟರಿ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡೋ ಜಾಗ. ನೀವು 1 ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡ್ತೀರಾ, ಉಸಿರು ಆಡಬೇಕಾದ್ರೆ, ನೀವು ಉಸಿರು ತಗೋಬೇಕಾದ್ರೆ ಉಸಿರು ಒಳಕ್ಕೆ ಎಳ್ಕೊಳ್ಳೋ ಸಿಗ್ನಲ್ ಅಲ್ಲಿಂದ ಬರುತ್ತೆ. ಒಂದು ಉಸಿರಿನ ಇನಿಸಿಯೇಷನ್, ಆ ಒಂದು ಸಿಗ್ನಲ್ಲು ಅಲ್ಲಿಂದ ಬರುತ್ತೆ. ಉಸಿರು ಹೊರಗಡೆ ಹಾಕೋ ಸಿಗ್ನಲ್ಲು ಅಲ್ಲಿಂದಾನೇ ಬರೋದು. ಹಾರ್ಟಿಗೆ ಸಂಬಂಧಪಟ್ಟ ಹಾಗೆ ಹಾರ್ಟನ್ನು ಕಂಟ್ರೋಲ್ ಮಾಡೋ ಜಾಗ, ಕಾನ್ಷಿಯಸ್ನೆಸ್ನ ಕಂಟ್ರೋಲ್ ಮಾಡೋ ಜಾಗ. ಅಂದರೆ ಒಬ್ಬ ಮನುಷ್ಯ ಬದುಕಿರಬೇಕು ಅಂತಂದರೆ ಅವನ ಬ್ರೈನ್ ಸ್ಟೆಮ್ಮು ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕು. ನಾನು ಮಾತಾಡ್ತಾ ಇರೋದು ಬದುಕುಗೆ. ಅವನು ಕಾನ್ಷಿಯಸ್ ಆಗಿದ್ದಾನ, ಕೈಕಾಲು ಆಡಿಸ್ತಾ ಇದ್ದಾನ,
ಅವ್ನು ಮಾತಾಡ್ತಾ ಇದ್ದಾನ ಅನ್ನೋದು ಅದು ಬೇರೆ ಮಾತು. ಬೇಸಿಕ್ ಬದುಕಿಗೆ ಏನು ಬೇಕು, ಹಾರ್ಟ್ ಬೀಟ್ ಆಗಬೇಕು, ಉಸಿರಾಡಬೇಕು ಸ್ವಾಭಾವಿಕವಾಗಿ, ಯಾವುದೇ ಮೆಡಿಸಿನಿನ ಸಪೋರ್ಟ್ ಇಲ್ಲದೆ, ಯಾವುದೇ ಮೆಷಿನಿನ ಸಹಾಯ ಇಲ್ಲದೆ ಸ್ವಾಭಾವಿಕವಾಗಿ ಒಬ್ಬ ಬದುಕಿರಬೇಕು ಅಂತಂದರೆ ಉಸಿರಾಟ ತಾನಾಗೆ ಆಗ್ತಾ ಇರಬೇಕು, ಹಾರ್ಟ್ ತಾನಾಗೆ ಬೀಟ್ ಆಗ್ತಿರಬೇಕು. ಈ ಎರಡು ಫಂಕ್ಷನನ್ನು ಕಂಟ್ರೋಲ್ ಮಾಡೋ ಜಾಗ ಬ್ರೈನ್ ಸ್ಟೆಮ್. ಸೊ ಸಾಕಷ್ಟು ಸಲ ಏನಾಗುತ್ತೆ ಅಂತಂದರೆ ಆಕ್ಸಿಡೆಂಟ್ ಆದರೆ, ಅಥವಾ ಬ್ರೈನಲ್ಲಿ ಬ್ಲೀಡಿಂಗ್ ಆಯಿತು ಅಂತಂದರೆ, ಅಥವಾ ಬ್ರೈನಲ್ಲಿ ಏನೋ ಮೇಜರ್ ತೊಂದರೆ ಆಯಿತು, ಸಾಕಷ್ಟು ಬೇರೆ ಬೇರೆ ಕಾರಣಗಳಿದೆ. ಕಾಮನ್ ಆಗಿ ನಾವು ನೋಡೋದು ಆಕ್ಸಿಡೆಂಟ್ ಕೇಸ್ಗಳಲ್ಲಿ. ಸೊ ಮೇಜರ್ ಆಕ್ಸಿಡೆಂಟ್ ಆಯಿತು, ಅಥವಾ ಮೇಜರಾಗಿ ಬ್ರೈನಲ್ಲಿ ಬ್ಲೀಡಿಂಗ್ ಆಯಿತು, ಅಥವಾ ತುಂಬ ದೊಡ್ಡ ಸ್ಟ್ರೋಕ್ ಆಯಿತು, ಆ ಥರ ಆದಾಗ ಬ್ರೈನ್ ಸ್ಟೆಮ್ಮು ತಾನು ಮಾಡೋ ಕೆಲಸ ನಿಲ್ಲಿಸ್ಬಿಡುತ್ತೆ. ಪೊಸಿಷನ್ ವೈಸ್ ಇದು ಎಕ್ಸಾಕ್ಟ್ಲಿ ಎಲ್ಲಿರುತ್ತೆ ಡಾಕ್ಟರ್? ಬ್ರೈನಿನ ಕೆಳಭಾಗದಲ್ಲಿ. ಮೇಲ್ಗಡೆ ಮೆದುಳು ಏನು ನೋಡ್ತೀವಿ ಅದರ ಕೆಳಭಾಗದಲ್ಲಿ ಬ್ರೈನಿಗೂ ಸ್ಪೈನಲ್ ಕಾರ್ಡಿಗೂ ಒಂದು ಕನೆಕ್ಷನ್ ಇರೋ ಜಾಗದಲ್ಲಿ ಬ್ರೈನ್ ಸ್ಟೆಮ್ ಇರೋದು. ಆಯ್ತಾ? ತುಂಬ ಡೀಪ್ ಸೀಟೆಡ್ ಜಾಗ, ಬ್ರೈನಿನ ಅತ್ಯಂತ ಸೂಕ್ಷ್ಮವಾದ ಜಾಗ. ಅಲ್ಲಿ ಈವನ್ ಸರ್ಜರಿ ಮಾಡೋದಾಗ್ಲಿ ಇದು ಮಾಡೋದಾಗ್ಲಿ ತುಂಬ ಕಷ್ಟದ ಕೆಲಸ. ತುಂಬ ಸೂಕ್ಷ್ಮ ಅಂದರೆ ಅತಿ ಸೂಕ್ಷ್ಮವಾದ ಜಾಗ ಮೆದುಳಲ್ಲಿ. ಅದು ಅಂದರೆ ಎಲ್ಲ ಬ್ರೈನಿನ ಎಲ್ಲ ಕಡೆಯಿಂದ ಕನೆಕ್ಷನ್ಸು ಅಷ್ಟೂ ಸೇರಿ ಆ ಜಾಗಕ್ಕೆ ಬಂದು ಅಲ್ಲಿಂದ ದೇಹದ ಬೇರೆ ಬೇರೆ ಜಾಗಗಳಿಗೆ ಹೋಗುತ್ತೆ, ಅಲ್ಲಿಂದ ಸ್ಪೈನಲ್ ಕಾರ್ಡಿಗೆ ಹೋಗುತ್ತೆ. ಇಟ್ಸ್ ಲೈಕ್ ಒನ್ ಮೇಜರ್ ಇಂಟರ್ ಕನೆಕ್ಷನ್ ಬಿಟ್ವೀನ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಜಾಗ ಅದು. ಬ್ರೈನ್ ಸ್ಟೆಮ್ ಕೆಲಸ ನಿಲ್ಲಿಸ್ಬಿಡತ್ತೆ. ಬ್ರೈನ್ ಸ್ಟೆಮ್ ಕೆಲಸ ನಿಲ್ಲಿಸ್ತು ಅಂತಂದರೆ ಸ್ವಾಭಾವಿಕವಾಗಿ ಉಸಿರಾಡೋಕ್ಕಾಗಲ್ಲ, ವೆಂಟಿಲೇಟರ್ ಸಪೋರ್ಟ್ ಬೇಕು. BP ಕಂಟ್ರೋಲ್ ಆಗಲ್ಲ, BP ಮೇಂಟೈನ್ ಮಾಡೋದಕ್ಕೆ ಔಷಧಿಗಳು ಹಾಕಬೇಕಾಗಿ ಬರುತ್ತೆ. ಸೊ ಇಲ್ಲಿ ಏನು ಅಂತಂದರೆ ತಾನಾಗೆ ಅದು ರಿಕವರಿ ಆಗ್ತಿದೆಯಾ ಇಲ್ವಾ ಅನ್ನೋದು ಪ್ರಶ್ನೆ. ಈಗ ಬ್ರೈನ್ ಸ್ಟೆಮ್ ತಾನಾಗೆ ರಿಕವರಿ ಆಗ್ತಿಲ್ಲ, ಅದನ್ನು ನೋಡೋಕೆ ಒಂದು ಸ್ವಲ್ಪ ಬೇರೆ ಬೇರೆ ಟೆಸ್ಟ್ಗಳಿದೆ. ಬ್ರೈನ್ ಸ್ಟೆಮ್ಮಿನ ಕೆಲಸ ಒಂದು 48 ಅವರ್ಸ್ ತನಕ ವಾಪಸ್ ಬಂದಿಲ್ಲ, ಅದು ಬ್ರೈನ್ ಸ್ಟೆಮ್ ಕೆಲಸ ಮಾಡ್ತಿಲ್ಲ ಅಂದರೆ ಮೋಸ್ಟ್ ಲೈಕ್ಲಿ ಅದರ ಕೆಲಸ ವಾಪಸ್ ಬರಲ್ಲ. 48 ಅವರ್ಸ್ ಬಂದಿಲ್ಲ ಅಂದರೆ ರಫ್ಲಿ ಇಟ್ಸ್ ಎ ರಫ್ ಕ್ಯಾಲ್ಕುಲೇಷನ್. 48 hours ಆರ್ ಪುಷ್ ಇಟ್ ಟು 72 hours. ಬರೋ ಚಾನ್ಸು ಇದೆಯಾ ಹಾಗಿದ್ರೆ? ಡಿಪೆಂಡ್ಸ್. ಓಕೆ ಓಕೆ. ಏನಂತಂದರೆ ಕೆಲವೊಂದ್ಸಲ ಏನಾಗಿರುತ್ತೆ ಅಂತಂದರೆ ಬ್ರೈನ್ ಸ್ಟೆಮ್ ಡಿಸ್ಫಂಕ್ಷನ್ ಅಂತ ಕರಿತೀವಿ ಇನಿಷಿಯಲ್ ಫೇಸಸ್ಸಲ್ಲಿ. ಕೆಲವೊಂದು ಸಲ ವಾಪಸ್ ಬರ್ಬೋದು, ಒಂದು ಸ್ವಲ್ಪ ಪ್ರಮಾಣಕ್ಕೆ ವಾಪಸ್ ಬರ್ಬೋದು, ಕೆಲವೊಂದು ಸಲ ಸ್ವಲ್ಪ ಪ್ರಮಾಣಕ್ಕೆ ಬರದೇ ಇರ್ಬೋದು. ಅಲ್ಲಿ ಇಲ್ಲಿ ಇರುತ್ತೆ, ಸ್ಪೆಕ್ಟ್ರಮ್ ಇರುತ್ತೆ. ಬಟ್ ಒಂದು ರಫ್ ಟರ್ಮ್, ನಮ್ಮ ವೇಟಿಂಗ್ ಪೀರಿಯಡ್ ಇಸ್ ಯೂಶಲಿ ಫಾರ್ 48 to 72 hours. ಫುಲ್ ಸಪೋರ್ಟಲ್ಲಿ ವಿ ಹೋಪ್ ದಟ್ ದ ಬ್ರೈನ್ ಸ್ಟೆಮ್ ರಿಕವರ್ಸ್. ಬ್ರೈನ್ ಸ್ಟೆಮ್ ಕೆಲಸ ಮಾಡ್ತಿಲ್ಲ, ಉಸಿರಾಟದ ಒಂದು ಚೂರು ಕುರುಹಿಲ್ಲ, BP ಮೇಂಟೈನ್ ಆಗ್ತಿಲ್ಲ ಅಂತಂದರೆ ಸ್ವಾಭಾವಿಕವಾಗಿ ಆ ವ್ಯಕ್ತಿಗೆ ಜೀವನ ನಡೆಸೋದಕ್ಕೆ ಆಗೋದಿಲ್ಲ. ದಟ್ ಇಸ್ ಬ್ರೈನ್ ಸ್ಟೆಮ್ ಡೆತ್. ಅಂತಂದರೆ ಬ್ರೈನ್ ಸ್ಟೆಮ್ ಡೆತ್ ಆಯಿತು ಅಂದರೆ ಏನು ಅಂತಂದರೆ ಹಿ ಕಾಂಟ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಎಕ್ಸಿಸ್ಟೆನ್ಸ್. ಲೈಫ್ ಇಸ್ ಡಿಫರೆಂಟ್. ನಾರ್ಮಲ್ ಆಗಿ ತಾನಾಗೇ ಉಸಿರಾಡ್ತಾ, ನಾರ್ಮಲ್ ಆಗಿ ಅವನ BP ತಾನಾಗೇ ಮೇಂಟೈನ್ ಆಗ್ತಾ ಇರೋ ಸಿಚುಯೇಷನ್ನಿಗೆ ಬ್ರೈನ್ ಸ್ಟೆಮಿನ ಸಹಾಯ ಇಲ್ಲದೆ ಬರೋಕ್ಕಾಗಲ್ಲ. ಆಯಿತಾ? ಸೊ ಬ್ರೈನ್ ಸ್ಟೆಮ್ ಡೆತ್ ಆಯಿತು ಅನ್ನೋದಕ್ಕೆ ಕೆಲವೊಂದು ಸ್ವಲ್ಪ ಟೆಸ್ಟ್ಸ್ ಇದೆ, ಒಂದು 2-3 ಟೆಸ್ಟ್ಗಳಿದೆ. ಸ್ವಲ್ಪ ಬ್ರೈನ್ ಸ್ಟೆಮ್ ರಿಫ್ಲೆಕ್ಸಸ್ ಅಂತ ಇದೆ, ಅದನ್ನು ಟೆಸ್ಟ್ ಮಾಡ್ತೀವಿ. ಎಪ್ನಿಯಾ ಟೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು, ಸೊ ಅದನ್ನು ಮಾಡ್ತೀವಿ. ಸೊ ಇದೆಲ್ಲ ಟೆಸ್ಟ್ಗಳು ಮಾಡಿ ಆಫ್ಟರ್ ಸಮ್ 48 or 72 hours ಈ ಟೆಸ್ಟ್ ಎಲ್ಲ ಮಾಡಿ ಫೈನಲಿ ನಮ್ಗೇನು ಅರ್ಥ ಆಗುತ್ತೆ ಅಂದರೆ ನೋಡಪ್ಪ ಏನು ಮಾಡಿದ್ರು ಬ್ರೈನ್ ಸ್ಟೆಮ್ ಕೆಲಸ ಮಾಡ್ತಿಲ್ಲ, ಇಟ್ ಹಸ್ ಸ್ಟಾಪ್ಡ್ ವರ್ಕಿಂಗ್ ಆ್ಯಂಡ್ ಇಟ್ಸ್ ನಾಟ್ ಗೋಯಿಂಗ್ ಟು ಕಮ್ ಬ್ಯಾಕ್ ಅಂದಾಗ ವಿ ಪ್ರೊನೌನ್ಸ್ ಇಟ್ ಆಸ್ ಬ್ರೈನ್ ಸ್ಟೆಮ್ ಡೆತ್. ಬ್ರೈನ್ ಸ್ಟೆಮ್ ಡೆತ್ ಏನಂತಂದರೆ ಇನ್ನು ಏನೇ ಇತ್ತು ಅಂತಂದ್ರೂ ಸಪೋರ್ಟೆಡ್ ಲೈಫ್. ಈಗ ಕೆಲವೊಂದು ಏನಿರುತ್ತೆ ಅಂದರೆ ಡೀಪ್ ಕೋಮಾಲ್ ಇರ್ತಾರೆ, ಬಟ್ ಬ್ರೈನ್ ಸ್ಟೆಮ್ ಕೆಲಸ ಮಾಡ್ತಿರುತ್ತೆ. ಅಂದರೆ ಒಂದು ಸ್ವಲ್ಪ ಉಸಿರಾಟಕ್ಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ, ಉಸಿರಾಟ ಟ್ರಿಗರ್ ಆಗ್ತಿರುತ್ತೆ, ಹಾರ್ಟ್ ಬೀಟ್ ಮೇಂಟೈನ್ ಆಗ್ತಿರುತ್ತೆ. ಅಂಥವ್ರು ನೀವು ಎಷ್ಟು ದಿನ ಬೇಕಾದರೂ ಕೋಮಾಲ್ ಇರ್ಬೋದು. 20 ವರ್ಷ ಆದಮೇಲೆ ಕೋಮಾ ಇಂದಿದ್ರು, 30 ವರ್ಷ ಆದಮೇಲೆ ಕೋಮಾ ಇಂದಿದ್ರು ಅಂತೀರಾ. ಬ್ರೈನ್ ಸ್ಟೆಮ್ ಇಸ್ ವರ್ಕಿಂಗ್. ಬಟ್ ಬ್ರೈನ್ ಸ್ಟೆಮ್ ಡಿಸ್ಫಂಕ್ಷನ್ ಆಗಿ ಬ್ರೈನ್ ಸ್ಟೆಮ್ ಡೆತ್ ಆಯಿತು ಅಂತಂದರೆ ಕೋಮಾಯಿಂದ ಹೇಳೋ ಸಾಧ್ಯತೆ ಇಲ್ಲ. ದಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಸೊ ಬ್ರೈನ್ ಸ್ಟೆಮ್ ಡೆತ್ ಅಂತಂದರೆ ಇಟ್ ಈಸ್ ಪ್ರೆಟಿ ಮಚ್ ಇನ್ಕಂಪ್ಯಾಟಬಲ್ ವಿತ್ ಲೈಫ್ ಅಂತ ಕರಿತೀವಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ತುಂಬ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಐ ನೋ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್, ಅದನ್ನು ತುಂಬ ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗೋ ಹಾಗೆ ನೀವು ಹೇಳಿದ್ರಿ, ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.